ಮಾಧವಾರ ಬಳಿ ನಡು ರಸ್ತೆಯಲ್ಲಿಯೇ ಕಾರ್ ಹೊತ್ತಿ ಹುರಿದಿರುವಂತಹ ಘಟನೆ ಇವತ್ತು ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ತಾ ಹೋಗೋಣ. ಮಾಧವಾರ ಬಳಿ ನಡು ರಸ್ತೆಯಲ್ಲೇ ಹೊತ್ತಿ ಹುರಿದಿದೆ ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ 7 ಮಂದಿಯಲ್ಲಿ ಓರ್ವ ಬಾಲಕಿ ಸಜೀವ ದಹನ ಆಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನಿಂದ ತುಮಕೂರು ಕಡೆಗೆ ಹೋಗ್ತಾ ಇದ್ದಂತಹ ಕಾರ್ ಅದು. ಬೆಂಗಳೂರು ಹಾಗೂ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಬಿಸಿ ಇತ್ತು. ಕಿಲೋಮೀಟರ್ ಉದ್ದಕ್ಕೆ ನಿಂತಿದ್ದಂತಹ ಟ್ರಾಫಿಕ್ ಜಾಮ್, ಇದರಿಂದಾಗಿ ಸವಾರರು ಕೂಡ ಹೈರಾಣಾಗಿ ಹೋಗಿದ್ರು. ಆದ್ರೆ ಈ ಬೆಂಕಿ ಯಾಕೆ ಹೊತ್ಕೊಂತು ಅನ್ನೋದೇ ಇವಾಗ ಸದ್ಯಕ್ಕೆ ಆಗಿರುವಂತಹ ಪ್ರಶ್ನೆ. ಇದು ಮಾಧವಾರ ಬಳಿ ನಡೆದಿರುವಂತಹ ಘಟನೆ ನಾವು ನಿಮ್ಗೆ ಇವಾಗ ತೋರಿಸ್ತಾ ಇರುವಂತದ್ದು. ಬೆಂಗಳೂರು ಕಡೆಯಿಂದ ತುಮಕೂರು ಕಡೆಗೆ ಹೋಗ್ತಾ ಇದ್ದಂತಹ ಕಾರು, ಪಾಪ ಒಬ್ಬ ಬಾಲಕಿ ಈಗ ಸಜೀವ ದಹನ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾರ್ನಲ್ಲಿ 5 ಪ್ರಯಾಣಿಸ್ತಾ ಇದ್ರಂತೆ. ಈಗ 5ರಲ್ಲಿ ಒಬ್ರು ಮೃತಪಟ್ಟಿದ್ದು, 4 ಜನರ ಸ್ಥಿತಿ ಕೂಡ ಗಂಭೀರವಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಜೊತೆಗೆ ಈಗ ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಬೆಂಗಳೂರು ಹಾಗೂ ತುಮಕೂರು ಹೆದ್ದಾರಿಯಲ್ಲಿ ಟ್ರಾಫಿಕ್ ತುಂಬಾನೇ ಬಿಸಿ ಇತ್ತಂತೆ, ಜಾಸ್ತಿ ಟ್ರಾಫಿಕ್ ಆಗಿತ್ತು. ಬಟ್ ಈ ಕಾರ್ಗೆ ಯಾವ ರೀತಿಯಾಗಿ ಬೆಂಕಿ ಹೊತ್ಕೊಳ್ತು, ಯಾವ ಕಾರಣಕ್ಕೆ ಹೊತ್ಕೊಳ್ತು ಅನ್ನೋದೇ ಇವಾಗ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಗಮನಿಸ್ತಾ ಇರ್ತೀವಿ, ಎಲೆಕ್ಟ್ರಿಕ್ ವೆಹಿಕಲ್ ಈ ರೀತಿಯಾಗಿ ಇದ್ದಕ್ಕಿದ್ದಂಗೆ ಹೊತ್ತಿ ಹುರಿಯೋ ಘಟನೆಗಳು ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡಿರ್ತೀವಿ. ಆದ್ರೆ ಇದು ಯಾವ ಗಾಡಿ, ಯಾವ ಕಾರಣಕ್ಕೋಸ್ಕರ ಬೆಂಕಿ ಹೊತ್ಕೊಳ್ತು, ಇದೆಲ್ಲರ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರುವುದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಯಾವ ಕಾರಣಕ್ಕಾಗಿ ಈಗ ಕಾರ್ಗೆ ಬೆಂಕಿ ಹತ್ಕೊಳ್ತು, ಈಗ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಯಾವ ಆಸ್ಪತ್ರೆಗೆ ಮಿಕ್ಕಿದ 4 ಜನನನ್ನ ಶಿಫ್ಟ್ ಮಾಡಲಾಗಿದೆ ಅಂತ? ಒಂದು ರೀತಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಒಂದೇ ಕುಟುಂಬದ 8 ಜನ ಏನು ಅಬ್ಬಿಗೆರೆಯ ಸಂಬಂಧಿಕರ ಮನೆಗೆ ಹೋಗಿರ್ತಾರೆ. ಸಂಬಂಧಿಕರ ಮನೆಗೆ ಹೋಗಿ ಊಟ ಮುಗಿಸಿ ವಾಪಸ್ ಆಗ್ತಿರ್ತಾರೆ. ಅಂದರೆ ಮಾಧವರ ಇಲ್ಲಿ ದಾಸನಪುರ ಏನಿದೆ, ದಾಸನಪುರಕ್ಕೆ ವಾಪಸ್ ಆಗುವಂಥ ಸಂದರ್ಭದಲ್ಲಿ ಈ ಬಲೋನ ವಾಹನ ಏನಿದೆ ಇದನ್ನು ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿ ಚಾಲನೆ ಮಾಡ್ತಿದ್ರು ಅನ್ನುವಂಥ ಮಾಹಿತಿಯನ್ನು ಸದ್ಯಕ್ಕೆ ಪೊಲೀಸರು ಕೊಡ್ತಾ ಇರುವಂಥದ್ದು. ಇದರಲ್ಲಿ 3 ಜನ ಇದ್ದರು. ಈ ಕಂಬ ಏನು ಕಾಣ್ತಿದೆ, ಆ ಕಂಬದ ಬಳಿ ಈ ಓಮ್ನಿ ಕಾರ್ಗೆ ಡಿಕ್ಕಿ ಹೊಡಿತಾರೆ. ಓಮ್ನಿ ಕಾರ್ಗೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಸುಮಾರು 3 ಪಲ್ಟಿಯನ್ನು ಹೊಡೆದಿರುವಂಥದ್ದು. ಅಂದರೆ ಆ ಕಂಬದ ಹತ್ರ ಡಿಕ್ಕಿ ಆಗಿರುವಂಥ ಕಾರು ಇಲ್ಲಿ ಬಂದು ಬೆಂಕಿ ಹೊತ್ಕೊಳ್ಳುತ್ತೆ. ಅಂದರೆ ಸುಮಾರು ಒಂದು 3 ಪಲ್ಟಿಯನ್ನು ಈ ಕಾರು ಹೊಡೆಯುತ್ತೆ. ಆ ಕೂಡಲೇ ಬೆಂಕಿ ಹೊತ್ಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರೆಲ್ಲರೂ ಕೂಡ ಇರ್ತಾರೆ. ಏಕಾಏಕಿ ಬ್ಲಾಸ್ಟ್ ಆದಂಥ ಶಬ್ದ ಕೂಡ ಬರುತ್ತೆ. ಯಾಕಂದರೆ ಪೆಟ್ರೋಲ್ ಟ್ಯಾಂಕ್ ಏನಿದೆ ಅದು ಏಕಾಏಕಿ ಬ್ಲಾಸ್ಟ್ ಆಗಿದ್ದರಿಂದ ಏಕಾಏಕಿ ಬೆಂಕಿ ಆವರಿಸ್ಕೊಳ್ಳುತ್ತೆ. 7 ಜನರಲ್ಲಿ ಒಬ್ಬರ ಸ್ಥಿತಿ ಈಗ ಚಿಂತಾಜನಕ ಅನ್ನುವಂಥದ್ದು. ಇನ್ನು 6 ಜನ ಸೇಫ್ ಆಗಿದ್ದಾರೆ, ಸಣ್ಣ ಪುಟ್ಟ ಗಾಯಗಳೊಂದಿಗೆ, ಸುಟ್ಟ ಗಾಯಗಳೊಂದಿಗೆ ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಈಗ ಸದ್ಯದಲ್ಲೇ ಏನು ಮಾಧವರದ ಆಸ್ಪತ್ರೆಗೆ, ಅವರನ್ನು ಅಭಯ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಅವ್ರಿಗೆ ಈಗ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇರುವಂಥದ್ದು. ಆದರೆ 14 ವರ್ಷದ ಬಾಲಕಿ ಮಾತ್ರ ಈಗ ಸುಟ್ಟು ಕರಕಲಾಗಿರುವಂಥದ್ದು. ಅಂದರೆ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಯಾವ ಮಟ್ಟಿಗಿನ ದಾರುಣ ಘಟನೆ ಇದು ಅಂತ ಗೊತ್ತಾಗುತ್ತೆ. ಈಗ ಗಮನಿಸ್ಬೋದು ಓಮ್ನಿ ವಾಹನ ಎಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದನ್ನ. ಈಗ ಅದನ್ನ ಸೈಡ್ಗೆ ಹಾಕಿ ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಕೆಲಸವನ್ನ ಕೂಡ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಚಂದನ. ರೈಟ್. ಧನ್ಯವಾದ ಮಾದೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀವು ಕೂಡ